ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ದೊಡ್ಡ ಆಪರೇಷನ್ ಲಾಂಚ್ ಮಾಡಿದೆ. ಜಗತ್ತಿನಾದ್ಯಂತ ಇರೋ ಮೋಸ್ಟ್ ವಾಂಟೆಡ್ಗಳನ್ನು ಹಿಡ್ಕೊಂಡ್ಬರ್ತೀವಿ ಅಂತ ಸಮರ ಸಾರಿದೆ. ಇನ್ನೊಂದು ಕಡೆ ಭಾರತ ಮಯನ್ಮಾರ್ ಜೊತೆಗೆ ಸೇರಿ ಹೊಸ ರಣವ್ಯೂಹ ಹೆಣಿತಾ ಇದೆ. ಈ ನಡುವೆ RBI ವಿದೇಶದಲ್ಲಿದ್ದ 100 ಟನ್ ನಮ್ಮದೇ ಚಿನ್ನವನ್ನು ಇದ್ದಕ್ಕಿದ್ದ ಹಾಗೆ ಭಾರತಕ್ಕೆ ಮೂವ್ ಮಾಡಿದೆ. ಅತ್ತ ತಿರುಪತಿ ಲಡ್ಡುವಿನ ಬಗ್ಗೆ ಕೂಡ ಹೊಸ ರಿಪೋರ್ಟ್ ಬಂದಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ದೇಶದ ಜನರಿಗೆ ಹವಾಮಾನ ಇಲಾಖೆ ಕೊಟ್ಟಿರೋ ಮುಖ್ಯವಾಗಿರೋ ಅಪ್ಡೇಟ್ ನೋಡಿಬಿಡೋಣ. ನಾವು ಬಿಸಿಲು, ನೀರಿಲ್ಲ, ಹೀಟ್ ವೇವ್ ಅಂತ ಎಲ್ಲರೂ ಕೂಡ ಬೆಂಡ್ ಆಗಿರೋ ಹೊತ್ತಲ್ಲಿ ಹವಾಮಾನ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಶೀಘ್ರದಲ್ಲಿ ಮುಂಗಾರು ಭಾರತಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಸಲ ವಾಡಿಕೆಗಿಂತ 15 ದಿನ ಮೊದಲೇ ಭಾರತವನ್ನು ಪ್ರವೇಶ ಮಾಡುತ್ತೆ. ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರವೇಶ ಆಗ್ತಾ ಇತ್ತು. ಆದರೆ ಈಗ ಮೇ 14ರಿಂದ ಮೇ 16ರ ನಡುವೆನೇ ಭಾರತಕ್ಕೆ ಪ್ರವೇಶ ಮಾಡುತ್ತೆ. ಮೊದಲು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ತಲುಪುವ ನಿರೀಕ್ಷೆ ಇದೆ. ಇದಾದ 10 ದಿನಗಳಲ್ಲಿ ಮುಂಗಾರು ಕೇರಳಕ್ಕೆ ಎಂಟ್ರಿ ಕೊಡುತ್ತೆ. ಆಮೇಲೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಇನ್ನುಳಿದ ಭಾಗ. ಅಷ್ಟೇ ಅಲ್ಲ, ಈ ಸಲ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಲ್ಲಿ ಮುಂಗಾರು ಬೇಗ ಎಂಟ್ರಿ ಕೊಡ್ತಿರೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಭಾರತದ ಆರ್ಥಿಕತೆ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ದೇಶದಲ್ಲಿ 65% ಜನ ಕೃಷಿ ನಂಬಿಕೊಂಡಿದ್ದಾರೆ. ನಮ್ಮ ಒಟ್ಟು ಕೃಷಿ ಉತ್ಪಾದನೆಯ 60% ಇದೆ ಮುಂಗಾರನ್ನು ನಂಬಿಕೊಂಡಿರುತ್ತೆ. ಭಾರತದ GDPಯಲ್ಲಿ ಕೃಷಿ ಕ್ಷೇತ್ರದ ಪಾಲು 18% ಇದೆ. ಸೊ ದೇಶದ ಎಕನಾಮಿಕ್ ಗ್ರೋತ್ಗೆ ಮುಂಗಾರು ಮಳೆ ಕ್ರೂಷಿಯಲ್. ಮಳೆ ಬರದೆ ಕೃಷಿಗೆ ಪೆಟ್ಟು ಬಿತ್ತು ಅಂದರೆ ಬೆಲೆ ಏರಿಕೆ, ಹಣದುಬ್ಬರ ಎಲ್ಲ ಜಾಸ್ತಿ ಆಗುತ್ತೆ. ಆದರೆ ಸೇಮ್ ಟೈಮ್ ಹಿಮಾಲಯದ ತಪ್ಪಲು, ಪೂರ್ವ ಕರಾವಳಿ ರಾಜ್ಯಗಳು, ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೆಲ ಭಾಗಗಳಲ್ಲಿ ಮಳೆಯೊಂದಿಗೆ ಶಾಖದ ಅಲೆ ಕೂಡ ಇರುತ್ತೆ, ಹೀಟ್ ವೇವ್ ಕೂಡ ಇರುತ್ತೆ. ಅಲ್ಲದೆ ದೇಶದ ಹಲವು ಭಾಗಗಳಲ್ಲಿ ಕನಿಷ್ಠ ತಾಪಮಾನ ವಾಡಿಕೆಗಿಂತ ಹೆಚ್ಚಿರುತ್ತೆ. ಇನ್ನು ಮಿಡಲ್ ಈಸ್ಟ್ನ ಉದ್ವಿಗ್ನತೆ ನಡುವೆ ಭಾರತ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿದೆ. ನಮ್ಮ ನೌಕಾಪಡೆ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ದಿಢೀರಂತ ಮಯನ್ಮಾರ್ಗೆ ಹೋಗಿದ್ದಾರೆ. 2 ದೇಶಗಳ ನೌಕಾಪಡೆಗಳ ನಡುವೆ ಸಹಕಾರ ಹೆಚ್ಚಿಸುವುದು ಇದರ ಗುರಿ ಅಂತ ಸರ್ಕಾರ ಹೇಳಿದೆ. ಈ ಭೇಟಿಯಲ್ಲಿ ತ್ರಿಪಾಠಿ ಮಯನ್ಮಾರ್ನ ಆರ್ಮಿ ಜನರಲ್ ಎ ಮಿನ್ ಓ, ಡಿಫೆನ್ಸ್ ಮಿನಿಸ್ಟರ್ ಯು ಸ್ಟುನ್ ಆಂಗ್ ಮತ್ತು ನೇವಿ ಚೀಫ್ ಥೇನ್ ವಿನ್ ಅವರೊಂದಿಗೆ ಮೀಟಿಂಗ್ ಮಾಡ್ತಾರೆ. ಗಮನ ಸೆಳೀತಾ ಇದೆ ಇದು. ಯಾಕಂದ್ರೆ ಈಗ ಮಯನ್ಮಾರ್ನಲ್ಲಿರೋದು ಸೇನಾ ಆಡಳಿತ. ಚುನಾವಣೆ ಮಾಡಿದ್ವಿ, ನಾವೇ ಗೆದ್ವಿ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸೇನೆಯವರು. ನಿಮ್ಮ ಗಮನಕ್ಕಿರಲಿ, ಮಯನ್ಮಾರ್ ಸೇನೆಯೊಂದಿಗೆ ಭಾರತ ಮೊದಲಿಂದಲೂ ಒಳ್ಳೆ ಬಾಂಧವ್ಯ, ಒಳ್ಳೆ ಸಂಬಂಧವನ್ನು ಹೊಂದಿದೆ. ಅಲ್ಲಿಗೆ ಭಾರತದ ನೌಕಾಪಡೆ ಮುಖ್ಯಸ್ಥರು ಹೋಗಿರೋದು ಹಲವು ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಸರ್ಕಾರ ಇದು ಸಾಗರ ಸಹಕಾರಕ್ಕೆ ಅಂತ ಹೇಳ್ತಿದೆ. ಆದ್ರೆ ಇಲ್ಲಿ ಭಾರತ ಇತ್ತೀಚೆಗೆ ಎಗರಾಡ್ತಿರೋ ಬಾಂಗ್ಲಾಗೆ ಒಂಚೂರು ಮದ್ದರಿಯೋಕೆ, ಇನ್ನೊಂದು ಕಡೆಯಿಂದನೂ ಕೂಡ ಬಾಂಗ್ಲಾವನ್ನ ಕವರ್ ಮಾಡ್ಕೊಳ್ಳೋಕೆ ಹಾಗೂ ಮಲಕ್ಕಾ ಜಲಸಂಧಿ ಭಾಗದಲ್ಲಿ ಪ್ರಭಾವ ಬೀರೋಕೆ, ಚೈನಾವನ್ನ ಕೌಂಟರ್ ಮಾಡೋಕೆ ಈ ಸ್ಟ್ರಾಟಜಿ ಮಾಡ್ತಿದ್ಯಾ ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಯಾಕಂದ್ರೆ ಮ್ಯಾಪ್ ನೋಡಿ, ಮಯನ್ಮಾರ್ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಅಂಡಮಾನ್ ಸಮುದ್ರದಲ್ಲಿ ಮಯನ್ಮಾರ್ ಬರೋಬ್ಬರಿ 1500 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದೆ. ಇದು ಸಾಮಾನ್ಯ ಕರಾವಳಿಯಲ್ಲ, ಇಡೀ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾವನ್ನ ಸಮುದ್ರ ಮಾರ್ಗವಾಗಿ ಬೆಸೆಯುವ ಅತಿ ಮುಖ್ಯ ಸ್ಥಳ. ಇದರ ಪಕ್ಕದಲ್ಲೇ ಮಲಕ್ಕಾ ಸ್ಟ್ರೇಟ್ ಇದೆ. ಇದೇ ಕಾರಣಕ್ಕೆ ಮಯನ್ಮಾರ್ನಲ್ಲಿ ಚೈನಾ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಈಗ ಆಲ್ರೆಡಿ ಮಯನ್ಮಾರ್ನ ಕೋಕೋ ದ್ವೀಪಗಳಲ್ಲಿ ಚೈನಾ ಸ್ಪೈ ಬೇಸ್ಗಳನ್ನು ನಿರ್ಮಾಣ ಮಾಡ್ತಿದೆ. ಈ ಕೋಕೋ ದ್ವೀಪಗಳು ಭಾರತದ ಅಂಡಮಾನ್ ದ್ವೀಪಗಳಿಗೆ ತುಂಬಾ ಹತ್ತಿರ. ಹಾಗೆ ಮಲಕ್ಕಾ ಜಲಸಂಧಿಯನ್ನ ತಪ್ಪಿಸೋಕೆ ಚೀನಾ ಮಯನ್ಮಾರ್ ಮೂಲಕ ಕಾರಿಡಾರ್ ನಿರ್ಮಾಣ ಮಾಡ್ತಿದೆ. ಇದು ಬಂಗಾಳ ಕೊಲ್ಲಿಗೆ ನೇರ ಪ್ರವೇಶ ಕೊಡುತ್ತೆ. ಇದು ಭಾರತಕ್ಕೆ ಸ್ಟ್ರಾಟಜಿಕ್ ಚಾಲೆಂಜ್. ಸೊ ಇದನ್ನ ಕೌಂಟರ್ ಮಾಡೋಕೆ ನಮಗೂ ಕೂಡ ಮಯನ್ಮಾರ್ನ ಸ್ನೇಹ ತುಂಬಾ ಮುಖ್ಯ. ನೀವೇನೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ನಮ್ಮ ಹಿತಾಸಕ್ತಿಗೆ ಧಕ್ಕೆ ಬರಂಗಿಲ್ಲ, ಹಂಗೆ ನೋಡ್ಕೊಳ್ಳಿ ಅಂತ ನಾವು ಹೇಳ್ಬೋದು. ನಮಗೂ ಕೂಡ ಅವರೊಟ್ಟಿಗೆ ಫ್ರೆಂಡ್ಶಿಪ್ ಇದ್ರೆ ಮತ್ತು ನಮ್ಮಿಂದ ಅವ್ರಿಗೆ ಏನಾದರೂ ಉಪಕಾರ ಇದ್ರೆ ಮಯನ್ಮಾರ್ನವ್ರಿಗೆ. ಅಫ್ಕೋರ್ಸ್ ಅಂಡಮಾನ್ ಸಮುದ್ರದಲ್ಲಿ ಭಾರತದ ಪ್ರಭಾವ ಇದೆ. ಆದರೆ ಮಯನ್ಮಾರ್ ಸಹಕಾರ ಇಲ್ಲದೆ ಹೋದ್ರೆ ಪೂರ್ತಿ ಆ ಏರಿಯಾವನ್ನ ಡಾಮಿನೇಟ್ ಮಾಡೋಕ್ಕಾಗಲ್ಲ. ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ನಾವು ಹೊಸ ಸೇನಾ ನೆಲೆಗಳನ್ನು ಕೂಡ ನಿರ್ಮಾಣ ಮಾಡ್ತಿದ್ದೀವಲ್ಲ. ನಾಳೆ ಅಪ್ಪಿತಪ್ಪಿ ಚೀನಾ ಮಯನ್ಮಾರ್ ಉಪಯೋಗಿಸಿಕೊಂಡು ಭಾರತದ ವಿರುದ್ಧ ಕುತಂತ್ರ ಹೆಣದ್ರೆ ಈ ಭಾಗದಲ್ಲಿ ಹಿತ್ತಲಲ್ಲೇ ಶತ್ರುವನ್ನ ಎದುರಿಸಬೇಕಾಗಿ ಬರುತ್ತೆ ನಮಗೆ. ಹೀಗಾಗಿ ನಮ್ಮ ನೇವಿ ಚೀಫನ್ನು ಅಲ್ಲಿ ಕಳಿಸಿ ಸಹಕಾರದ ಬಗ್ಗೆ ನಾವು ಮಾತನಾಡ್ತಿರೋದು. ಮೊದಲಿಂದಲೂ ಮಯನ್ಮಾರ್ ಸೇನೆಯೊಂದಿಗೆ ಇದ್ದ ಒಳ್ಳೆ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ತಿರೋದು. ಮಯನ್ಮಾರ್ನಲ್ಲಿ ಯಾರೇ ಆಳ್ಲಿ, ಸರ್ಕಾರ ಇದೆಯಾ, ಸೇನೆ ಆಳ್ತಿದ್ಯಾ, ನಮಗಷ್ಟು ಮುಖ್ಯ ಆಗಲ್ಲ, ಆಂತರಿಕ ವಿಚಾರ. ಒಟ್ಟಲ್ಲಿ ಮಯನ್ಮಾರ್ ನಮಗೆ ಮುಖ್ಯ. ನಾವು ಮಯನ್ಮಾರನ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತೇವೆ. ಮಯನ್ಮಾರ್ ಜೊತೆಗೆ ನಾವು ಚೆನ್ನಾಗಿರಕ್ಕೆ ಬಯಸ್ತೀವಿ ಅನ್ನೋ ಮೆಸೇಜ್ ಅನ್ನ ಭಾರತ ಪಾಸ್ ಮಾಡಿದೆ. ಅಂದಹಾಗೆ ಸ್ನೇಹಿತರೆ, ನಮ್ಮ ನೇವಿ ಚೀಫ್ ಅವ್ರು ಹೋಗ್ತಿರೋದು ಸಣ್ಣ ಪುಟ್ಟ ವಿಸಿಟ್ ಅಲ್ಲ. ಇದು 4 ದಿನ ಮಯನ್ಮಾರ್ನಲ್ಲೇ ಇರ್ತಾರೆ ಇವರು. 4 ಡೇಸ್ ಅಲ್ಲಿದ್ದು
ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಇವರು ನಡೆಸ್ತಾ ಇದ್ದಾರೆ. ಭಾರತೀಯ ಸೇನೆ ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಕಂಪ್ಲೀಟ್ ದೇಸಿ ಟೆಕ್ನಾಲಜಿಯ ಸ್ವಾಮ್ ಡ್ರೋನ್ಗಳು, ಅಂದರೆ ಗುಂಪಾಗಿ ಹೋಗಿ ದಾಳಿ ಮಾಡೋ ಡ್ರೋನ್ ಸಿಸ್ಟಮ್ ರೆಡಿ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿ ಜಾಯಿಂಟ್ ಡೆವಲಪ್ಮೆಂಟ್ ಪಾರ್ಟ್ನರ್ ಬೇಕು ಅಂತ ಪ್ರಪೋಸಲ್ ಕರೆದಿದೆ. ಮುಂದಿನ ವಾರ ಪ್ರೀ ಬಿಡ್ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಬೇರೆ ಬೇರೆ ದೇಶಗಳ ಮೇಲೆ ಹಾಗೂ ಪ್ರೈವೇಟ್ ಕಂಪನಿಗಳ ಮೇಲೂ ಕೂಡ ಫುಲ್ಲಿ ಡಿಪೆಂಡ್ ಆಗೋದನ್ನ ತಪ್ಪಿಸೋಕೆ ಈಗ ಸೇನೆನೇ ಆಯುಧ ತಯಾರಿಕೆಯಲ್ಲಿ ಪಾರ್ಟ್ನರ್ ಆಗೋಕೆ ಮುಂದಾಗಿದೆ. ಅಂದರೆ ರಿಕ್ವೈರ್ಮೆಂಟ್ ಇವ್ರಿಗೆ ಗೊತ್ತಿರುತ್ತಲ್ಲ, ಅದನ್ನು ಆ ಪಾರ್ಟನ್ನು ಇವ್ರು ನೋಡ್ಕೊಳ್ತಾರೆ ಬಹುತೇಕ. ಅಂದರೆ ಏನು ಸ್ಪೆಸಿಫಿಕೇಶನ್ಸ್ ಬೇಕು, ಅದು ಹೆಂಗೆ ವರ್ಕ್ ಆಗಬೇಕು ಅಂತ ಅದನ್ನು ಡೆವಲಪ್ ಮಾಡಿಕೊಡೋದು, ಅದಕ್ಕೆ ಪೇಮೆಂಟ್ ತೊಗೊಳ್ಳೋದು ಪ್ರೈವೇಟ್ ಪಾರ್ಟ್ನರ್ಗಳ ಕೆಲಸ. ಯುದ್ಧಗಳಲ್ಲಿ ಕಣ್ಗಾವಲಿಗೆ ಮತ್ತೆ ಮಾಸ್ ರೇಡ್ ಮಾಡೋಕೆ ಈ ಡ್ರೋನ್ ಸ್ವಾಮ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಲಾಗ್ತಿದೆ. ಇನ್ನು ಈ ಪ್ರಾಜೆಕ್ಟ್ನಲ್ಲಿ ಸೇನೆ ಒಂದು ತುಂಬಾ ಟಫ್ ಕಂಡೀಷನ್ ಹಾಕಿದೆ. ಈ ಡ್ರೋನ್ ಕಂಟ್ರೋಲ್ ಸಿಸ್ಟಮ್ ಕಂಪ್ಲೀಟ್ ನಮ್ಮ ದೇಶದ್ದೇ ಆಗಿರಬೇಕು. ಬೇರೆ ಯಾವುದೋ ಥರ್ಡ್ ಪಾರ್ಟಿ ಇಂಜಿನ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಇದನ್ನ ಡೆವಲಪ್ ಮಾಡೋ ಪಾರ್ಟ್ನರ್ ಇದರ ಸೋರ್ಸ್ ಕೋಡ್ ಮತ್ತು IP ರೈಟ್ಸ್ ಎರಡನ್ನ ಕೂಡ ಸೇನೆಯೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಸ್ಟ್ರಿಕ್ಟ್ ಆಗಿ ಕಂಡೀಷನ್ ಹಾಕಲಾಗಿದೆ. ಏನೋ ಶಿರಡಿ, ತ್ರಯಂಬಕೇಶ್ವರ, ನಾಸಿಕ್, ಶನಿಶಿಂಗ್ನಾಪುರ ಸೇರಿ ಈ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ಇದ್ರೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಇರುತ್ತೆ, ಕರ್ಕೊಂಡ್ಬಂದು ವಾಪಸ್ ಬಿಡ್ತಾರೆ. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು ಆಸಕ್ತರು. ಏನು ಜಾಗತಿಕ ಉದ್ವಿಗ್ನತೆಗಳ ನಡುವೆ RBI ಈಗ ಮತ್ತೆ ಇಂಟ್ರೆಸ್ಟಿಂಗ್ ಮೂವ್ ಮಾಡಿದೆ. ವಿದೇಶದಲ್ಲಿದ್ದ ಚಿನ್ನವನ್ನ ದೊಡ್ಡ ಪ್ರಮಾಣದಲ್ಲಿ ಇನ್ನಷ್ಟು ವಾಪಸ್ ತರ್ತಾ ಇದೆ. 2025-26ನೇ ಹಣಕಾಸು ವರ್ಷದಲ್ಲಿ ಒಟ್ಟು 168 ಮೆಟ್ರಿಕ್ ಟನ್ ಚಿನ್ನವನ್ನ ಭಾರತಕ್ಕೆ ತಂದು ಲಾಕರ್ನಲ್ಲಿ ಇಟ್ಕೊಂಡಿದೆ. RBI ರಿಲೀಸ್ ಮಾಡಿರೋ ಡೇಟಾ ಇದು. ನಿರಂತರ 3ನೇ ವರ್ಷವೂ ಈ ಕೆಲಸ ಮಾಡಿದೆ. 2023-24ರಲ್ಲಿ 107 ಮೆಟ್ರಿಕ್ ಟನ್ ಚಿನ್ನ ವಾಪಸ್ ಆಗಿತ್ತು. 2024-25ರಲ್ಲಿ 103 ಮೆಟ್ರಿಕ್ ಟನ್ ಚಿನ್ನ ವಿದೇಶಗಳಿಂದ ನಮ್ಮದೇ ಭಾರತದ ಲಾಕರ್ಗೆ ಅದನ್ನು ಶಿಫ್ಟ್ ಮಾಡಲಾಗಿತ್ತು. ಈಗ ಇನ್ನೂ ಜಾಸ್ತಿ 168 ಮೆಟ್ರಿಕ್ ಟನ್ ನಮ್ಮದೇ ಚಿನ್ನವನ್ನ ವಿದೇಶಗಳ ಲಾಕರ್ನಿಂದ ನಮ್ಮ ದೇಶದ ಲಾಕರ್ಗಳಿಗೆ ಶಿಫ್ಟ್ ಮಾಡಿದ್ದೇವೆ. ಬ್ರಿಟನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ನಿಂದ ಎಲ್ಲ ತಗೊಂಬಂದಿದೆ ಭಾರತ. ಈ ಮೂಲಕ ಸದ್ಯ RBI ಬಳಿ ಇರೋ ಒಟ್ಟು 880 ಮೆಟ್ರಿಕ್ ಟನ್ ಫಿಸಿಕಲ್ ಚಿನ್ನದ ಪೈಕಿ 77% ಭಾರತದಲ್ಲೇ ಇದ್ದಂತಾಗಿದೆ. ಉಳಿದಿರೋ ಸ್ವಲ್ಪ ಚಿನ್ನ ವಿದೇಶಗಳಲ್ಲೂ ಕೂಡ ಇದೆ. ಈ ಹಿಂದೆ 2023ರ ಮಾರ್ಚ್ನಲ್ಲಿ ಜಸ್ಟ್ 38% ಮಾತ್ರ ಭಾರತದಲ್ಲಿತ್ತು. ಜಸ್ಟ್ 3 ವರ್ಷದಲ್ಲೀಗ ಡಬಲ್ ಮಾಡಿದೆ ಭಾರತ. ಆಲ್ಮೋಸ್ಟ್ ಎಲ್ಲ ತಗೊಂಬಂದು ಇಲ್ಲಿ ಇಟ್ಕೊಂಡಿದೆ ಈಗ ನಮ್ಮಲ್ಲೇ ಇರಲಿ ಅಂತ. ಯಾಕೆ? ಜಿಯೋ ಪೊಲಿಟಿಕಲ್ ರಿಸ್ಕ್. ರಷ್ಯಾ ಯುಕ್ರೇನ್ ವಾರ್ ವೇಳೆ ವಿದೇಶಗಳಲ್ಲಿದ್ದ ರಷ್ಯಾದ ಡಾಲರನ್ನು, ಹಣವನ್ನು, ಆಸ್ತಿಯನ್ನು ಅಮೆರಿಕ ಫ್ರೀಸ್ ಮಾಡಿತ್ತು. ಮಿತ್ರರಿಗೂ ಹೇಳಿ ಹೆದರಿಸ್ಬಿಟ್ಟು ಫ್ರೀಸ್ ಮಾಡಿಸ್ತಾರೆ ಅವರು. ಹಾಗಾಗಿ ಅಮೆರಿಕ ಮತ್ತು ಮಿತ್ರರು ಯಾರನ್ನ ಕೂಡ ಫುಲ್ ನಂಬಕ್ಕಾಗೋದಿಲ್ಲ ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಹೀಗಾಗಿ ನಮ್ಮ ತೊಗೊಂಡಾಗ ಅಲ್ಲಿಟ್ಟು ಅಲ್ಲಿ ಯಾಕೆ ಸಿಕ್ ಹಾಕಿಸ್ಕೊಳ್ಳೋ ಸಂದರ್ಭ ಬಂದ್ರೆ ಆ ರೀತಿ ಅಂತ ಹೇಳಿ ಎಲ್ಲ ಭಾರತಕ್ಕೆ ಮೂವ್ ಮಾಡಲಾಗಿದೆ. ಏನೋ ಭಾರತದಲ್ಲಿ ಅಪರಾಧ ಮಾಡಿ ಹೋಗಿ ಫಾರಿನಲ್ಲಿ ಕುತ್ಕೊಳ್ತಾರಲ್ಲ, ಅವ್ರನ್ನ ಬೇಟೆಯಾಡಕ್ಕೆ ಇಂಟರ್ನ್ಯಾಷನಲ್ ಆಪರೇಷನ್ ಲಾಂಚ್ ಮಾಡಲಾಗಿದೆ. ಭಾರತದ ಭದ್ರತಾ ಏಜೆನ್ಸಿಗಳು ಮತ್ತು ಇಂಟರ್ಪೋಲ್ ಸೇರಿ ಆಪರೇಷನ್ ಗ್ಲೋಬಲ್ ಹಂಟ್ ಅನ್ನೋ ಬಿಗ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಈಗ ಸಣ್ಣದಲ್ಲ ಇದು ಕಾರ್ಯಾಚರಣೆ, ಇಡೀ ಪ್ರಪಂಚದಾದ್ಯಂತ ಮಾಡ್ತಾರೆ. ಅಂತಾರಾಷ್ಟ್ರೀಯ ನಶಾ ಮಾಫಿಯಾ ಮತ್ತು ಸಂಘಟಿತ ಅಪರಾಧ ಜಾಲದ ಕಿಂಗ್ ಪಿನ್ಗಳನ್ನು ಈ ಆಪರೇಷನ್ ಮೂಲಕ ಟಾರ್ಗೆಟ್ ಮಾಡಲಾಗ್ತಿದೆ. ಇತ್ತೀಚೆಗೆ ಇಂಟರ್ಪೋಲ್ ಕಾನ್ಫರೆನ್ಸ್ನಲ್ಲಿ ಭಾರತದ ಭದ್ರತಾ ಏಜೆನ್ಸಿಗಳು ಈ ಪ್ಲಾನನ್ನು ಸಿದ್ಧಪಡಿಸಿದ್ರು. ಈಗ ಕಾರ್ಯಾಚರಣೆಗಳು ನಡೆಯೋಕೆ ಶುರುವಾಗಿವೆ. ಈ ಆಪರೇಷನ್ನಲ್ಲಿ ಆಲ್ರೆಡಿ ಮೊದಲ ವಿಕೆಟ್ ಬಿದ್ದಾಗಿದೆ. ದಾವೂದ್ ಇಬ್ರಾಹಿಂನ ಶಿಷ್ಯ ಸಲೀಂ ಡೋಲಾನನ್ನು ಟರ್ಕಿಯ ಇಸ್ತಾಂಬುಲ್ನಿಂದ ಭಾರತಕ್ಕೆ ಎಳ್ಕೊಂಡ್ಬರಲಾಗಿದೆ. ಜೊತೆಗೆ 11 ಮೋಸ್ಟ್ ವಾಂಟೆಡ್ ಅಪರಾಧಿಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ 2 ದುಬೈ ಪೊಲೀಸರು ಈಗ ಆಲ್ರೆಡಿ ಹಿಡಿದು ಹಾಕಿದ್ದಾರೆ. ವಿದೇಶಿ ಸರ್ಕಾರಗಳಿಗೆ ಅಧಿಕೃತ ದಾಖಲೆಗಳನ್ನು ನೀಡಿ ಅಲ್ಲಿಂದಲೇ ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಭಾರತಕ್ಕೆ ಕರ್ಕೊಂಡ್ಬರೋದು ಮುಖ್ಯ ಉದ್ದೇಶ. ಇದರ ನಡುವೆ ನೋಡಿ, ಇಲ್ಲಿ UAEನಲ್ಲಿ ತಲೆಮರೆಸಿಕೊಂಡಿದ್ದ ಬ್ಯಾಂಕ್ ವಂಚನೆ ಆರೋಪಿ ಕಮಲೇಶ್ ಪಾರೆಖ್ CBI ಆತನನ್ನ ಭಾರತಕ್ಕೆ ಹಿಡ್ಕೊಂಡ್ಬಂದಿದೆ. SBI ನೇತೃತ್ವದ ಬ್ಯಾಂಕ್ಗಳ ಒಕ್ಕೂಟಕ್ಕೆ 106 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಈತ. ಆ ರೀತಿ ಆರೋಪ ಇದೆ. ಭಾರತದ ರಿಕ್ವೆಸ್ಟ್ ಹೋಯಿತು ಇಂಟರ್ಪೋಲ್ಗೆ, ಆ ನಂತರ ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಯಿತು. ಈಗ UAE ಹಿಡಿದುಕೊಟ್ಟಿದೆ, ತಗೊಂಡೋಗಿದ್ದು ಅಂತ ಹೇಳಿ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ಶುರುವಾಗೋ ಸಾಧ್ಯತೆ ದಟ್ಟವಾಗಿದೆ ಅಂತ ಇರಾನೇ ಹೇಳಿಕೊಂಡಿದೆ. ಈ ಸಲ ಅಮೆರಿಕ ನಮ್ಮ ಬೇಡಿಕೆಗಳಿಗೆ ಒಪ್ತಾ ಇಲ್ಲ, ಸೊ ಸಂಘರ್ಷ ಅನಿವಾರ್ಯ ಆಗಬಹುದು ಅಂತ ಇರಾನ್ ಸೇನೆಯ ಅಧಿಕಾರಿ ಮೊಹಮ್ಮದ್ ಜಾಫರ್ ಅಸಾದಿ ಹೇಳಿದ್ದಾರೆ. ನಾವು ರೆಡಿನೂ ಆಗಿದ್ದೀವಿ ಅಂತಾನೂ ಹೇಳಿದ್ದಾರೆ. ತಿರುಗೇಟು ಕೊಡ್ತೇವೆ ದುಸ್ಸಾಹಸ ಮಾಡಕ್ ಬಂದ್ರೆ ಅಂತ. ಟ್ರಂಪ್ ಇರಾನ್ ಕಳಿಸಿದ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದ ಬೆನ್ನಲ್ಲೇ ಈ ರೀತಿ ಹೇಳಿಕೆ ಕೊಟ್ಟಿದೆ. ತಿರುಪತಿ ಲಡ್ಡಲ್ಲಿ ಮೋಸ ಆಗಿರೋದು, ತುಪ್ಪದಲ್ಲಿ ಅಕ್ರಮ ಆಗಿರೋದು ನಿಜ ಅಂತ ರಿಪೋರ್ಟ್ ಹೇಳಿದೆ. ಜಗನ್ YSR ಕಾಂಗ್ರೆಸ್
ಅಧಿಕಾರದಲ್ಲಿದ್ದಾಗ. ಚಂದ್ರಬಾಬು ನಾಯ್ಡು ನೇತೃತ್ವದ ಆಂಧ್ರ ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿತ್ತು. ಅದರಲ್ಲೀಗ 2019ರಿಂದ 2024 ಅವಧಿಯಲ್ಲಿ ದೊಡ್ಡ ಅಕ್ರಮ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. 70 ಲಕ್ಷ ಕೆಜಿ ತುಪ್ಪವನ್ನ ಟೆಸ್ಟ್ ಮಾಡದೇನೆ ಯೂಸ್ ಮಾಡಲಾಗಿದೆ. ಲ್ಯಾಬ್ ರಿಪೋರ್ಟ್ ಬರೋ ಮುನ್ನವೇ ತುಪ್ಪವನ್ನ ಲಡ್ಡುಗಳಿಗೆ ಬಳಸಿಬಿಟ್ಟಿದ್ದಾರೆ. ಟೆಂಡರ್ ನಿಯಮಗಳನ್ನ ಗಾಳಿಗೆ ತೂರಿ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಕಳಪೆ ತುಪ್ಪವನ್ನ ಖರೀದಿ ಮಾಡಲಾಗಿದೆ. ಇದರಲ್ಲಿ ತಿರುಪತಿ ದೇಗುಲ ನಿರ್ವಹಣೆ ಮಾಡೋ ಟಿಟಿಡಿಯ ಮಾಜಿ ಎಕ್ಸಿಕ್ಯೂಟಿವ್ ಆಫೀಸರ್ ಎವಿ ಧರ್ಮಾರೆಡ್ಡಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಲಾಗಿದೆ. ಹಾಗೆ ಅಕ್ರಮ ತುಪ್ಪದ ಹಿಂದೆ ದೊಡ್ಡ ನೆಟ್ವರ್ಕ್ ಕೆಲಸ ಮಾಡಿದೆ. ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸಮಿತಿ ಶಿಫಾರಸು ಮಾಡಿದೆ. ಆದರೆ ವೈಎಸ್ಆರ್ ಕಾಂಗ್ರೆಸ್ ಇದನ್ನ ರಿಜೆಕ್ಟ್ ಮಾಡಿದೆ. ರಾಜಕೀಯ ಪ್ರೇರಿತ ಆರೋಪ ಅಂತ ಹೇಳಿದ್ದಾರೆ. ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬು ಅನ್ನೋ ಆರೋಪ ಕೇಳಿಬಂದಿತ್ತಲ್ಲ, ಆಮೇಲೆ ಸಿಬಿಐ SIT ತನಿಖೆ ನಡೆದಿತ್ತು ಅದರ ಮೇಲೆ. ಅವಾಗ ಪ್ರಾಣಿಗಳ ಚರ್ಬಿ ಎಲ್ಲ ಸಿಕ್ಕಿಲ್ಲ ಇದರಲ್ಲಿ, ಆದರೆ ಪಾಮ್ ಆಯಿಲ್ ಮಿಕ್ಸ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಈಗ ನಾಯ್ಡು ಸರ್ಕಾರದವರು ಇನ್ನೊಂದು ರಿಪೋರ್ಟ್ ತಗೊಂಡ್ಬಂದು ಇಲ್ಲ ಅಕ್ರಮ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಬಿಸಿಲಿಗೆ ಕರ್ನಾಟಕದಲ್ಲಿ 1000ಕ್ಕೂ ಅಧಿಕ ಬೋರ್ವೆಲ್ಗಳಲ್ಲಿ ನೀರು ಬತ್ತು ಹೋಗಿದೆ. ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿ ಟ್ಯಾಂಕರ್ ಅಲ್ಲಿ ನೀರು ಹೊಡೆಯುವ ಮಟ್ಟಿಗೆ ಸಿಚುವೇಶನ್ ಬಂದಿದೆ. ರಾಯಚೂರಲ್ಲಿ 198 ಗ್ರಾಮ, ಶಿವಮೊಗ್ಗದಲ್ಲಿ 196 ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ 184, ತುಮಕೂರಲ್ಲಿ 152, ವಿಜಯಪುರದಲ್ಲಿ 148 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ. ಕೊಪ್ಪಳ, ಹಾಸನ, ದಾವಣಗೆರೆ, ಮಂಡ್ಯ, ಬಳ್ಳಾರಿ, ಚಿಕ್ಕಮಗಳೂರು ಜಿಲ್ಲೆಗಳ 100ಕ್ಕೂ ಅಧಿಕ ಗ್ರಾಮಗಳು ಇದೇ ಸಮಸ್ಯೆ, ನೀರಿಲ್ಲ. ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳ ಕೆಲ ಕಡೆ ನೀರಿನ ಸಮಸ್ಯೆ ಆಲ್ರೆಡಿ ತುಂಬಾ ಜಾಸ್ತಿ ಆಗಿದೆ. ಟ್ಯಾಂಕರ್ ಅಲ್ಲಿ ನೀರು ಹೊಡಿತಾ ಇದ್ದಾರೆ. ಏನೋ ಸಚಿವ ಡಿ ಸುಧಾಕರ್ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ರು ಅವರು. ಈಗ ಅವರಿಗೆ ಪ್ರಜ್ಞೆ ಬಂದಿದೆ, ಸ್ವಲ್ಪ ರಿಕವರ್ ಆಗಿದ್ದಾರೆ ಅಂತ ಅವರ ಬ್ರದರ್ ಡಿ ಕುಮಾರ್ ಹೇಳಿದ್ದಾರೆ. ಏನೋ ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನ ರದ್ದಾಗಿದೆ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಈ ಕ್ರಮ. ವಿಧಾನಸಭೆಯ ಕಾರ್ಯದರ್ಶಿ ಏಪ್ರಿಲ್ 15ರಿಂದಲೇ ಅನ್ವಯ ಆಗೋ ರೀತಿ ಕುರಿತು ಆದೇಶ ಹೊರಡಿಸಿದ್ದಾರೆ. ಸಂವಿಧಾನದ 191ನೇ ವಿಧಿಯ 1E ಹಾಗೂ ಪ್ರಜಾಪ್ರತಿನಿಧಿಗಳ ಕಾಯ್ದೆ 1951ರ ಸೆಕ್ಷನ್ 8ರ ಅನ್ವಯ ಈ ಕ್ರಮ. ಅಂದ್ರೆ ಯಾವುದೇ ಜನಪ್ರತಿನಿಧಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಕೋರ್ಟ್ ಇಂದ ಬಂತು ಅಂದ್ರೆ ತಕ್ಷಣ ಅವರ ಸ್ಥಾನ ಹೊರಟೋಗ್ಬಿಡುತ್ತೆ. ಏನೋ ತುಮಕೂರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ. 44 ನವಿಲುಗಳು ಸತ್ತೋಗಿದ್ವು. ನೀರಿಲ್ಲದೆ ಡಿಹೈಡ್ರೇಷನ್ ಆಗಿದೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಅವುಗಳ ಪರೀಕ್ಷೆ ಮಾಡಿ ನೋಡಿದಾಗ ಹಕ್ಕಿ ಜ್ವರ ಕನ್ಫರ್ಮ್ ಆಗಿದೆ. ಇದರ ಬೆನ್ನಲ್ಲೇ ಬೊಮ್ಮನಹಳ್ಳಿ ಗ್ರಾಮದ ಕೋಳಿ ಫಾರಂನಲ್ಲೂ 30 ಕೋಳಿಗಳು ಅಕಾಲಿಕವಾಗಿ ಮೃತಪಟ್ಟಿವೆ. ಅವುಗಳ ಸ್ಯಾಂಪಲ್ ಅನ್ನ ಕೂಡ ಈಗ ಪರೀಕ್ಷೆಗೆ ಕಳಿಸಲಾಗಿದೆ. ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಬೊಮ್ಮನಹಳ್ಳಿ ಸೇರಿ ಜಿಲ್ಲೆಯ 5 ಗ್ರಾಮಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಿಸಲಾಗಿದೆ. ರಾಜ್ಯದ ತಜ್ಞರ ತಂಡ ಕೂಡ ಜಿಲ್ಲೆಗೆ ಭೇಟಿ ನೀಡಿದೆ. ಕೋಳಿಗಳು ಸತ್ರೆ ಮಾಹಿತಿ ಕೊಡೋಕೆ ಸಹಾಯವಾಣಿ ತೆರೆಯಲಾಗಿದೆ. ಇನ್ನು ಕೇಂದ್ರ ಸರ್ಕಾರದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಸ್ವಲ್ಪ ವಿವಾದ ಎಲ್ಲ ಆಗ್ತಾ ಇದೆಯಲ್ಲ, ನಾವು ಡೀಟೇಲ್ ಆಗಿ ಸ್ನೇಹಿತರೆ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಆಲ್ಮೋಸ್ಟ್ 1-2 ವಾರದ ಹಿಂದೆನೇ ನಾವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಡೀಟೇಲ್ ಆಗಿ. ಆಮೇಲೆ ಏನಾಯ್ತು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ರು. ಅಲ್ಲಿ ನಡೀತಿರೋ ಗ್ರೇಟ್ ನಿಕೋಬಾರ್ ಇನ್ಫ್ರಾ ಪ್ರಾಜೆಕ್ಟ್ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಿದ್ರು. ನಿಸರ್ಗ ಹಾಳಾಗುತ್ತೆ, ಆದಿವಾಸಿಗಳ ಪರಂಪರೆ ವಿರುದ್ಧ ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಇದಕ್ಕೀಗ ಕೇಂದ್ರ ಸರ್ಕಾರ ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿದೆ. ಈ ಪ್ರಾಜೆಕ್ಟ್ ಇಂಡೋ ಪ್ಯಾಸಿಫಿಕ್ ರೀಜನ್ ನಲ್ಲಿ ಭಾರತದ ಡಿಫೆನ್ಸ್ ಮತ್ತು ಸೆಕ್ಯೂರಿಟಿಗೆ ಮುಖ್ಯ ಅಂತ ಹೇಳಿದೆ. ಜೊತೆಗೆ ಶೋಂಪೆನ್ ಮತ್ತು ನಿಕೋಬಾರಿಸ್ ಆದಿವಾಸಿಗಳನ್ನ ಅವರ ಜಾಗದಿಂದ ಎಬ್ಬಿಸಲ್ಲ, ಯಾರನ್ನೂ ಬೇರೆ ಕಡೆಗೆ ಶಿಫ್ಟ್ ಮಾಡಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಪ್ರಾಜೆಕ್ಟ್ ಗಾಗಿ 73 ಚದರ ಕಿಲೋಮೀಟರ್ ಆದಿವಾಸಿ ಜಾಗವನ್ನ ಡಿನೋಟಿಫೈ ಮಾಡಿದ್ರು ಕೂಡ ಅದರ ಬದಲಾಗಿ 76.98 ಚದರ ಕಿಲೋಮೀಟರ್ ಜಾಗ ಟ್ರೈಬಲ್ ರಿಸರ್ವ್ ಅಂತ ಎಕ್ಸ್ಟ್ರಾ ಆಡ್ ಮಾಡಿದ್ದೀವಿ. ಜಾಗ ಎಲ್ಲೂ ಲಾಸ್ ಆಗಲ್ಲ ಯಾರಿಗೂ ಅಂತ ಹೇಳಿದ್ದಾರೆ. ಜೊತೆಗೆ ಆ ಪ್ರಾಜೆಕ್ಟ್ ಜಾಗದಲ್ಲಿ ಒಟ್ಟು 18.65 ಲಕ್ಷ ಮರಗಳಿವೆ. ಅದರಲ್ಲಿ 7.11 ಲಕ್ಷ ಮರಗಳನ್ನ ಮಾತ್ರ ಕಡಿತೀವಿ ಅಂತ ಹೇಳಿದೆ. ಇನ್ನು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಮಾಜ್ ಮಾಡೋದು ಮೂಲಭೂತ ಹಕ್ಕಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಆದರೆ ಅದು ಸಾರ್ವಜನಿಕ ಶಾಂತಿ ಮತ್ತು ಹಕ್ಕುಗಳಿಗೆ ಸಮಸ್ಯೆ ಕೊಡುವ ಹಾಗಿಲ್ಲ ಅಂತ ತಿಳಿಸಿತ್ತು. ಉತ್ತರ ಪ್ರದೇಶದ ಸಂಬಲ್ ಜಿಲ್ಲೆಯ ವ್ಯಕ್ತಿಯೊಬ್ಬರು ಇದು ನಂದೇ ಜಾಗ, ಇಲ್ಲಿ ನಮಾಜ್ ಮಾಡೋಕೆ ಬಿಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ UP ಸರ್ಕಾರ ಕೋರ್ಟ್ಗೆ ಮಾಹಿತಿ ಕೊಟ್ಟಿದೆ. ಮೊದಲನೇ ಮಾಹಿತಿ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ, ಅದು ಸರ್ಕಾರಿ ಜಾಗ ಅನ್ನೋದು ಒಂದು. ಏನೊಂದು ಸರ್ಕಾರಿ ಜಾಗ ಆದರೂ ಕೂಡ ವರ್ಷಕ್ಕೊಮ್ಮೆ ಈದ್ ನಮಾಜ್ ಮಾಡೋಕೆ ಎಲ್ರಿಗೂ ಕೂಡ ಪರ್ಮಿಷನ್ ಇದೆ, ಇದಕ್ಕೇನು ಇಶ್ಯೂ ಇಲ್ಲ. ಆದರೆ ಅರ್ಜಿದಾರರು ದಿನ ಹೊರಗಿನವರನ್ನ ಕರ್ಕೊಂಬಂದು ಅಲ್ಲಿ ಪ್ರಾರ್ಥನೆಯ ಸಭೆಗಳನ್ನೆಲ್ಲ ಆಯೋಜನೆ ಮಾಡಿ ಅಲ್ಲಿ ಹೊಸ್ತೇನೋ ಮಾಡೋಕ್ಕೆ ಪ್ಲಾನ್ ಮಾಡೋದಂಗೆ ಕಾಣಿಸ್ತಿದೆ. ಇದರಿಂದ ಶಾಂತಿ ಹಾಳಾಗುತ್ತೆ ಅಂತ ಕೋರ್ಟ್ ಹೇಳಿದರು. ಹೀಗಾಗಿ ಸಾರ್ವಜನಿಕ ಜಾಗದಲ್ಲಿ ನಮಾಜ್ ಮಾಡೋಕೆ ಹಕ್ಕಿಲ್ಲ ಅಂತ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಅಷ್ಟು ಮಾತ್ರ ಅಲ್ಲ, ಗಲಾಟೆ ಆಗೋವರೆಗೂ ಕಾಯ್ಬೇಕಾಗಿಲ್ಲ ಸರ್ಕಾರ. ಗಲಾಟೆ ಆಗೋ ಮುನ್ನವೇ ಆ ಪಾಸಿಬಿಲಿಟಿ, ಆ ಸಾಧ್ಯತೆ ಕಂಡ್ರೂ ಕೂಡ ಅದನ್ನ ತಡೆಯುವ ಅಧಿಕಾರ ಸರ್ಕಾರಕ್ಕಿದೆ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಇನ್ನು ಸ್ನೇಹಿತರೆ, ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ದಾರುಣ ಘಟನೆಯಾಗಿದೆ. ಬೋಟ್ ಮಗುಚಿ 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 30 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ ಆ ಪ್ರಾಣ ಕಳ್ಕೊಂಡವರಲ್ಲಿ ತಾಯಿ ಮತ್ತು ಮಗು, ಅದು ಹಿಂಗಿಟ್ಕೊಂಡೇ ಅವರು ತಾಯಿ ಮಗುವನ್ನ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಜನರ ಹೃದಯ ಕಲಕ್ತಾ ಇದೆ. ಇತ್ತ ಛತ್ತೀಸ್ಗಢದಲ್ಲಿ ಕಾಂಕೇರ್ ಜಿಲ್ಲೆಯಲ್ಲಿ
ನಕ್ಸಲರು ಹುದುಗಿಸಿಟ್ಟಿದ್ದ ಮೈನ್ ತೆರವುಗೊಳಿಸುವ ವೇಳೆ ಅನಾಹುತ ಆಗಿದೆ. ಅದು ಸ್ಫೋಟ ಆಗಿಬಿಟ್ಟಿದೆ. 4 ಸೈನಿಕರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರ ಸಹಚರನನ್ನು ಅರೆಸ್ಟ್ ಮಾಡಲಾಗಿದೆ. ಮೊಹಮ್ಮದ್ ಉಮರ್ ಮಲ್ಲಿಕ್ ಅಂತ ಗುರುತಿಸಲಾಗಿದೆ. ಭಾರಿ ಶಸ್ತ್ರಾಸ್ತ್ರ ಮದ್ದುಗುಂಡು ಸೀಸ್ ಮಾಡಲಾಗಿದೆ. UAPA ಅಡಿಯಲ್ಲಿ ಕೇಸ್ ಹಾಕಿ ತನಿಖೆ ನಡೆಸಲಾಗ್ತಾ ಇದೆ. ಅಂಡಮಾನ್ ನಿಕೋಬಾರ್ನಲ್ಲಿ ಗಿನ್ನಿಸ್ ದಾಖಲೆಯಾಗಿದೆ. ಸಮುದ್ರದ ಆಳದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ರಾಷ್ಟ್ರ ಧ್ವಜವನ್ನು ಹಾರಿಸಲಾಗಿದೆ. ಈ ಬಾವುಟ ಬರೋಬ್ಬರಿ 60 ಮೀಟರ್ ಉದ್ದ, 40 ಮೀಟರ್ ಅಗಲ ಇದೆ. ಸ್ಕೂಬಾ ಡೈವರ್ಸ್, ಭಾರತೀಯ ನೌಕಾಪಡೆ, ಕೋಸ್ಟ್ ಗಾರ್ಡ್, ಅಂಡಮಾನ್ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಭಾಗಿಯಾಗಿ ಈ ರೆಕಾರ್ಡ್ ಮಾಡಿದ್ದಾರೆ. ಹಾಗೆ ಜಾರ್ಖಂಡ್ನ ರಾಂಚಿ ಮೂಲದ 7 ವರ್ಷದ ಇಶಾಂಕ್ ಸಿಂಗ್ ಅನ್ನೋ ಬಾಲಕ ಇತಿಹಾಸ ಬರೆದಿದ್ದಾರೆ. ಪಾಕ್ ಜಲಸಂಧಿ ಅಂದ್ರೆ ಭಾರತ ಶ್ರೀಲಂಕಾ ನಡುವೆ ಇರೋದು PAK ಅಲ್ಲ. ಈ ಪಾಕ್ ಜಲಸಂಧಿಯನ್ನ ಈಜಿದ ಅತ್ಯಂತ ಕಿರಿಯ ಬಾಲಕ ಅನ್ನೋ ಹೆಸರನ್ನ ಪಡೆದಿದ್ದಾರೆ. 9 ಗಂಟೆ 50 ನಿಮಿಷದಲ್ಲಿ 29 ಕಿಲೋಮೀಟರ್ ಈಜಿದ್ದಾರೆ. ಲಂಕಾದ ತಲೈಮನ್ನಾರ್ನಿಂದ ಸ್ವಿಮ್ಮಿಂಗ್ ಶುರು ಮಾಡಿ ತಮಿಳುನಾಡಿನ ಧನುಷ್ಕೋಟಿಯನ್ನ ತಲುಪಿದ್ದಾರೆ. 2026 ಮಹಿಳಾ T20 ವರ್ಲ್ಡ್ ಕಪ್ಗೆ BCCI 15 ಸದಸ್ಯರ ಟೀಮ್ ಅನ್ನ ಪ್ರಕಟಿಸಿದೆ. ಹರ್ಮನ್ ಪ್ರೀತ್ ಕೌರ್ ಟೀಮ್ ಅನ್ನ ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾರೆ. ಸ್ಮೃತಿ ಮಂದಾನ ವೈಸ್ ಕ್ಯಾಪ್ಟನ್. ಉಳಿದಂತೆ ಟೀಮ್ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಜೂನ್ 12ರಿಂದ ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ವರ್ಲ್ಡ್ ಕಪ್ ಶುರುವಾಗುತ್ತೆ. ಜೂನ್ 14ರಂದು ಭಾರತ ಪಾಕ್ ವಿರುದ್ಧ ಮ್ಯಾಚ್ ಇದೆ. RBI ನ ಡೆಪ್ಯೂಟಿ ಗವರ್ನರ್ ಸ್ಥಾನಕ್ಕೆ ರೋಹಿತ್ ಜೈನ್ ಅವರು ನೇಮಕಗೊಂಡಿದ್ದಾರೆ. ಮೇ 3ರಿಂದ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇಷ್ಟು ದಿನ RBI ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆ ತಂದಿದೆ. 100% FDIಗೆ ಅವಕಾಶ ಕೊಟ್ಟಿದೆ. ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ವಿದೇಶಿಗರು 100% ಹೂಡಿಕೆ ಮಾಡಬಹುದು. ಸ್ವಂತ ಕಂಪನಿಯನ್ನ ಕೂಡ ಕಂಪ್ಲೀಟ್ ಅವರದೇ ಓನರ್ಶಿಪ್ ಶುರು ಕೂಡ ಮಾಡಬಹುದು. ಮುಂಚೆ 74% ತನಕ ಮಾತ್ರ ಅವಕಾಶ ಇತ್ತು. ಆದ್ರೆ LICಗೆ ಹಳೆ ರೂಲ್ಸ್ ಅನ್ವಯ ಆಗುತ್ತೆ. 20% ಮಿತಿ ಇರುತ್ತೆ ವಿದೇಶಿಗರಿಗೆ ಹೂಡಿಕೆ ಮಾಡಕ್ಕೆ LICಯಲ್ಲಿ. ಅದರಲ್ಲಿ ಏನು ಬದಲಾವಣೆ ಮಾಡಿಲ್ಲ. Q4 ರಿಸಲ್ಟ್ಸ್ ಮತ್ತೊಂದಷ್ಟು ಬಂದಿದ್ದಾವೆ. ರಿಸಲ್ಟ್ ಸೀಸನ್ ಅಲ್ವಾ ಇದು. ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಇಯರ್ ಆನ್ ಇಯರ್ 13% ರೈಸ್ ಆಗಿ 4027 ಕೋಟಿ ರೂಪಾಯಿ ಗಳಿಸಿದೆ. ಹಾಗೆ ಜಿಂದಾಲ್ ಸ್ಟೀಲ್ಗೂ ಕೂಡ ಇದು ಗುಡ್ ಕ್ವಾರ್ಟರ್. ಈ ಬಾರಿ 1045 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಅರ್ನ್ ಮಾಡಿದೆ. ಕಳೆದ ವರ್ಷ Q4 ನಲ್ಲಿ 339 ಕೋಟಿ ರೂಪಾಯಿ ನೆಟ್ ಲಾಸ್ ಮಾಡ್ಕೊಂಡಿತ್ತು. ಡಿಮಾರ್ಟ್ ಪ್ಯಾರೆಂಟ್ ಕಂಪನಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ಪಾಲಿಗೆ ಕೂಡ ಇದು ಗುಡ್ ಕ್ವಾರ್ಟರ್. ಕಂಪನಿ ನೆಟ್ ಪ್ರಾಫಿಟ್ 19% ರೈಸ್ ಆಗಿ 656 ಕೋಟಿ ರೂಪಾಯಿ ಗಳಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಬರೀ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗಿ ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡಬಹುದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಂಡಕ್ಕೆ ನೀವು ಕೊಡೋ ಬೆಂಬಲ ಅದು ಸ್ನೇಹಿತರೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.